ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಭಯ, ಕೆಲವರಿಗೆ ಒಂದೊಂದು ಭಯ ಇರುತ್ತೆ. ಏನಾದರೂ ಬೆಂಕಿ ಅನಾಹುತವನ್ನು ಕಂಡವರಿಗೆ ಬೆಂಕಿ ಕಂಡ್ರೆ ಭಯ ಪಡ್ತಾರೆ. ನೀರಲ್ಲಿ ಏನೋ ಅವಘಡ ಆಗಿದ್ರೆ ನೀರು ನೋಡಿದ್ರೆ ಸಾಕು ಭಯಕ್ಕೆ ಬೆವರ್ತಾರೆ. ಹೀಗೆ ಕೆಲವು ವ್ಯಕ್ತಿಗಳಿಗೆ ಕೆಲವೊಂದು ವಿಚಾರದಲ್ಲಿ ಭಯ ಇರುತ್ತೆ. ಹಾಗೆ ರಾಹುಲ್ ಗಾಂಧಿ ಅವರಿಗೊಂದು ಭಯ ಇದೆ, ಅದು ಮೋದಿಯ ಭಯ. ಮೋದಿಜಿಯನ್ನ ಈ ಜನ್ಮದಲ್ಲಿ ಎದುರಿಸಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಾಗ್ಬಿಟ್ಟಿದೆ. ನಮ್ಮಲ್ಲಿ ಕುಣಿಯೋಕೆ ಬಾರದವನು ನೆಲಡೊಂಕು ಅನ್ನಂತೆ ಅನ್ನೋ ಒಂದು ಗಾದೆ ಮಾತಿದೆ. ಬ್ಯಾಟಿಂಗ್ ಮಾಡೋಕೆ ಬಾರದವನು ಬ್ಯಾಟೇ ಸರಿ ಇಲ್ಲ ಅನ್ನಂತೆ. ಹಂಗಾಯ್ತು ರಾಹುಲ್ ಗಾಂಧಿಯ ಕತೆ. ರಾಹುಲ್ ಗಾಂಧಿಗೆ ಈಗ ಭಯ ಶುರುವಾಗಿದೆ. ಬಿಹಾರ ಎಲೆಕ್ಷನ್ನಲ್ಲಿ ಸೋಲ್ತೀವಿ ಅನ್ನೋ ಭಯ. ಸೋಲು ಕಣ್ಣೆದುರಲ್ಲೇ ಇರುವಾಗ ರಾಹುಲ್ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ಈಗ ಮಹಾರಾಷ್ಟ್ರದ ಚುನಾವಣೆಯನ್ನು ಫಿಕ್ಸಿಂಗ್ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ರಾಹುಲ್ ಗಾಂಧಿಯ ಕನಸಲ್ಲೂ ಕಾಡ್ತಾ ಇದೆ ಪಾಪ. ಶಿಂದೆ ಹಾಗೂ ಫಡ್ನವೀಸ್ ಅವರು ಸೇರಿಕೊಂಡು ಕಾಂಗ್ರೆಸ್ ಹಾಗೂ ಉದ್ಧವ್ ಠಾಕ್ರೆಯನ್ನ ಬೀದಿ ಪಾಲು ಮಾಡಿಬಿಟ್ರು. ಕಾಂಗ್ರೆಸ್ ಮಾನ ಹರಾಜಾಯಿತು. ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಕೇವಲ 16 ಸ್ಥಾನ. ಅದಕ್ಕಿಂತ ಅವಮಾನ ಇನ್ನೇನಿದೆ ಹೇಳಿ? ಸೊ ರಾಹುಲ್ ಗಾಂಧಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಈ ಎಲೆಕ್ಷನೇ ಸರಿಯಾಗಿ ನಡೆದಿಲ್ಲ, ಇದು ಬಿಜೆಪಿ ಹಾಗೂ ಎಲೆಕ್ಷನ್ ಕಮಿಷನ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದೆ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ರು. देखिए, दो चीजों के बीच में हमें फर्क क्लैरिटी से रखना है. एक है स्पेक्यूलेशन. स्पेक्यूलेशन कोई कह सकता है कि भैया मशीन में कोई प्रॉब्लम है, कोई दूसरी बातें कह सकती है, और दूसरा है फैक्ट. मैंने यहां स्पेक्यूलेशन नहीं रखा है, मैंने यहां फैक्ट रखा है. फैक्ट नंबर 1, हिमाचल जितने वोटर्स ऐड हुए हैं, कंस्टिट्युएंसीज में जहां ऐड हुए हैं वहां हमारा वोट एक है, बीजेपी का वोट बड़ा है. ऐड बीजेपी के कंस्टिट्युएंसीज में बीजेपी को जहां बीजेपी जीती है वहां ऐड हुए हैं. और फाइनल फैक्ट, महाराष्ट्र से पॉपुलेशन से ज्यादा इलेक्शन कमीशन कह रहा है कि वोटर्स है. दीज आर नॉट speculations, these are facts, and this is not our data, this is election commission data, these are election commission numbers. अब हम कह रहे हैं कि अनोमली तो फैक्चुअल अनोमली है, और अगर आप चाहेंगे मैं आपको लिस्ट दे दूंगा और कंस्टिट्युएंसीज जहां ये हो रहा है, जहां क्लियरली वोट ऐड हुए, हमारे अलायंस की वही वोट है, एडिशनल वोट से बीजेपी जीत रही है. 90+% strike rate. What is the exact strike rate? 90% strike rate. Okay? These are facts. ಈಗ ಮತ್ತೆ ಅದೇ ಕ್ಯಾಸೆಟ್ ಅನ್ನ ರಿವೈಂಡ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಎಲೆಕ್ಷನ್ ಕಮಿಷನ್ ಗೋಲ್ಮಾಲ್ ಮಾಡಿದೆ ಅಂತ ಒಂದು ಆರ್ಟಿಕಲ್ ಅನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದನ್ನು ಸುಮಾರು 10-12 ಭಾಷೆಯಲ್ಲೂ ಅನುವಾದ ಆಗೋ ಹಾಗೆ ನೋಡ್ಕೊಂಡಿದ್ದಾರೆ. ರಾಹುಲ್ ಆರೋಪ ಏನು ಅಂದರೆ, ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೋಸ ಆಗಿದೆ, ಕೇಂದ್ರ ಸರ್ಕಾರ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಮೋಸ ಮಾಡಿದೆ ಅನ್ನೋದು ರಾಹುಲ್ ಆರೋಪ. ನಿಮಗೆ ಗೊತ್ತಿರಲಿ, 1951-1952ರ ಮೊದಲ ಚುನಾವಣೆಯಿಂದ ಹಿಡಿದು 2023ರ ಮಾರ್ಚ್ವರೆಗೂ ಕೂಡ ಚುನಾವಣಾ ಆಯುಕ್ತರ ನೇಮಕಾತಿಯನ್ನ ಯಾವಾಗಲೂ ಕೇಂದ್ರ ಸಚಿವ ಸಂಪುಟದ ಶಿಫಾರಸ್ಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಮಾಡ್ತಾ ಇದ್ರು. ಅಂದರೆ ಆಗಿನಿಂದಲೂ ಕೂಡ ಆಡಳಿತ ಪಕ್ಷದ ನಿಯಂತ್ರಣ 100% ಇದ್ದೇ ಇತ್ತು. 2023ರ ಚುನಾವಣಾ ಆಯುಕ್ತರ ನೇಮಕಾತಿ ಕಾಯ್ದೆ ಜಾರಿಗೆ ಬಂದ ನಂತರ ಆಯ್ಕೆ ಸಮಿತಿಯ ಕನಿಷ್ಠ 1/3 ವಿರೋಧ ಪಕ್ಷದ ಪ್ರತಿನಿಧಿ ಇದ್ದಾರೆ. ಮೋದಿ ಸರ್ಕಾರ ಜಾರಿಗೆ ತಂದ ಶಾಸನದಿಂದ ಅನಿಯಂತ್ರಿತ ನ್ಯಾಯಾಂಗ ಚಟುವಟಿಕೆಯನ್ನು ನಿಲ್ಲಿಸಿತ್ತು. ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ಇರುವಂತಹ ಅಧಿಕಾರಿಗಳ ಬಗ್ಗೆ ನ್ಯಾಯಾಂಗಕ್ಕೆ ಮೆಸೇಜ್ ಅನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಮೋದಿ ಸರ್ಕಾರ ಮಾಡಿದ ತಿದ್ದುಪಡಿ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಆಡಳಿತ ಪಕ್ಷ ಹೊಂದಿದ್ದ ಕ್ರೂರ ಅಧಿಕಾರವನ್ನು ಕೊನೆಗೊಳಿಸುತ್ತೆ. ಹಿಂದೆ ಕಾಂಗ್ರೆಸ್ ಇದ್ದಾಗ ಅವರಿಗೆ ಬೇಕಾದ ಹಾಗೆ ಆಯುಕ್ತರನ್ನ ನೇಮಕ ಮಾಡಬಹುದಿತ್ತು.
ರಾಹುಲ್ ಗಾಂಧಿ ಅವರೇ, ಮೋದಿ ಸರ್ಕಾರ ಈ ಪ್ರಕ್ರಿಯೆಯನ್ನು ನ್ಯಾಯಯುತವಾಗಿ ನಡೆಸ್ತಾ ಇಲ್ಲ ಅಂತ ಹೇಳ್ತೀರಲ್ವಾ? ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸೂಪರ್ PM ಆಗಿದ್ದಂಥ ನಿಮ್ಮ ಮಾತೆ ಸೋನಿಯಾ ಗಾಂಧಿ ಅವರು ಯಾವುದೇ ಸಾಂವಿಧಾನಿಕ ಹುದ್ದೆ ಮತ್ತು ಅಧಿಕಾರವನ್ನು ಹೊಂದಿರದಿದ್ರೂ ಕೂಡ ಚುನಾವಣಾ ಆಯುಕ್ತರನ್ನು ನೇಮಿಸಿದ್ದು ಮರ್ತು ಹೋಯ್ತಾ? ಇನ್ನು ಎರಡನೇ ಆರೋಪ, ಮತದಾರರ ನೋಂದಣಿಯಲ್ಲಿ ಏರಿಕೆ. ಹೊಸ ಮತದಾರರ ನೋಂದಣಿ ಹೆಚ್ಚಾಗಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ಆರ್ಟಿಕಲ್ ಬರೆಯಲಾಗಿದೆ. 2024ರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ರಾಜ್ಯದ ಒಟ್ಟು ವಯಸ್ಕರ ಸಂಖ್ಯೆಗಿಂತ ಹೆಚ್ಚಾಗಿದೆ ಅನ್ನೋದು ರಾಹುಲ್ ಆರೋಪ. 2019ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ 8.9 ಕೋಟಿ ಅಂತ ಚುನಾವಣಾ ಆಯೋಗ ಹೇಳುತ್ತೆ. ಆದರೆ ಇದು 5 ವರ್ಷಗಳ ನಂತರ ಮೇ 2024ರ ಲೋಕಸಭಾ ಚುನಾವಣೆಗೆ 9.29 ಕೋಟಿಗೆ ಏರಿದೆ. ಕೇವಲ 5 ತಿಂಗಳ ನಂತರ ನವೆಂಬರ್ 2024ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಈ ಸಂಖ್ಯೆ 9.7 ಕೋಟಿಗೆ ಏರಿಕೆ ಆಗುತ್ತೆ. 5 ವರ್ಷಗಳಲ್ಲಿ 31 ಲಕ್ಷ, ನಂತರ ಕೇವಲ 5 ತಿಂಗಳಲ್ಲಿ 41 ಲಕ್ಷ ಆಗಿದೆ. ಇದು ಹೇಗೆ ಅನ್ನೋದು ರಾಹುಲ್ ಆರೋಪ. ಈಗ ನಿಮಗೆ ಕಳೆದ 5 ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳ ನಡುವೆ ಸೇರ್ಪಡೆಯಾದಂಥ ಮತದಾರರ ಸಂಖ್ಯೆಗಳನ್ನು ತೋರಿಸ್ತೀವಿ ನೋಡಿ. ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. 2024ರಲ್ಲಿ 2019ರಲ್ಲಿ 1.31%, 2014ರಲ್ಲಿ 3.48%, 2009ರಲ್ಲಿ 4.13%, ಹಾಗೆ 2004ರಲ್ಲಿ 4.69% ಮತದಾರರ ಸೇರ್ಪಡೆಯಾಗಿದೆ. ಅಂದರೆ 2004ರಲ್ಲಿ 2024ಕ್ಕಿಂತ ಹೆಚ್ಚು ಸೇರ್ಪಡೆಯಾಗಿದೆ. ಇದಕ್ಕೇನಂತೀರಾ ಮಿಸ್ಟರ್ ರಾಹುಲ್? ಹಿಂಗೆ ಹಿಂದೊಮ್ಮೆ ಗಲಾಟೆ ಮಾಡಿದಾಗ ಕಾಂಗ್ರೆಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಮತದಾರರ ಪಟ್ಟಿಗಳನ್ನು ನೋಡಬಹುದು ಅಂತ ಚುನಾವಣಾ ಆಯೋಗ ಇದನ್ನು ಸ್ಪಷ್ಟವಾಗಿ ಹೇಳಿದೆ. 97,000 ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು 1.03 ಲಕ್ಷ ಬೂತ್ ಮಟ್ಟದ ಏಜೆಂಟ್ಗಳು ಇದನ್ನ ನೋಡ್ಕೊಳ್ತಾ ಇದ್ರು. ಇದರಲ್ಲಿ ಕಾಂಗ್ರೆಸ್ ಸ್ವತಃ ನೇಮಿಸಿದ 27,099 ಮಂದಿ ಸೇರಿದ್ದಾರೆ. ರಾಹುಲ್ ಗಾಂಧಿ ಅವರು ಮತದಾರರ ನೋಂದಣಿ ಸಂಖ್ಯೆಗಳನ್ನು ನಿಜವಾಗಿಯೂ ಹೆಚ್ಚಿಸಲಾಗಿದೆ ಅಂದರೆ ಅವರ ಸ್ವಂತ ಪಕ್ಷದಿಂದ ನೇಮಿಸಲ್ಪಟ್ಟ 27,099 ಬೂತ್ ಮಟ್ಟದ ಏಜೆಂಟ್ಗಳ ಗಮನಕ್ಕೆ ಬಂದಿರಲಿಲ್ವಾ ಹಾಗಾದ್ರೆ? ಇನ್ನು ಮೂರನೇ ಆರೋಪ, ಹೆಚ್ಚಿದ ಮತದಾನದ ಪ್ರಮಾಣ. ಚುನಾವಣಾ ದಿನ ಮತದಾರರ ಮತದಾನದಲ್ಲಿ ವಂಚನೆ ನಡೆದಿದೆ. ಇದು ರಾಹುಲ್ ಗಾಂಧಿಯ ಮತ್ತೊಂದು ವಾದ. ಅಂದರೆ ಸಂಜೆ 5 ಗಂಟೆಗೆ ಮತದಾನದ ಪ್ರಮಾಣ 58.22% ಆದಾಗ್ಯೂ ಮತದಾನ ಮುಗಿದ ನಂತರವೂ ಮತದಾನದ ಪ್ರಮಾಣ ಹೆಚ್ಚುತ್ತಲೇ ಇತ್ತು. ಮರುದಿನ ಬೆಳಗ್ಗೆ ಅಂತಿಮ ಮತದಾನ 66.05 ಆಗಿದೆ. ಈ 7.83% ಮತದಾನದ ಹೆಚ್ಚಳ ಅಂದರೆ 76 ಲಕ್ಷ ಮತದಾನ, ಇದು ಮಹಾರಾಷ್ಟ್ರದ ಹಿಂದಿನ ವಿಧಾನಸಭಾ ಚುನಾವಣೆಗಳಿಗಿಂತ ಹೆಚ್ಚು. ಇದಕ್ಕೆ ಮಹಾರಾಷ್ಟ್ರದ ಮುಖ್ಯ ಚುನಾವಣಾಧಿಕಾರಿ ಎಸ್ ಚೋಕಲಿಂಗಂ ಅವರು ಮತದಾನದ ಸಮಯದ ನಂತರ ಮತದಾನದ ಪ್ರಮಾಣದಲ್ಲಿನ ಹೆಚ್ಚಳ ಅಸಾಮಾನ್ಯ ಏನಲ್ಲ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಅನೇಕ ಮತಗಟ್ಟೆಗಳಲ್ಲಿ ಸಂಜೆ 6 ಗಂಟೆಗೂ ಮತದಾರರು ಸರತಿ ಸಾಲಿನಲ್ಲಿ ನಿಂತಿದ್ರು. 2019ರಲ್ಲಿಯೂ ಸಹ ಸಂಜೆ 5 ಗಂಟೆಗೆ 54.43% ಇತ್ತು. ಇದು ಫೈನಲ್ ಆಗಿ 61.10 ಆಗಿತ್ತು. ಮಹಾರಾಷ್ಟ್ರದಲ್ಲಿ ದೊಡ್ಡ ಪಾಲನ್ನು ಹೊಂದಿರುವ ನಗರ ಮತ್ತು ಅರೆನಗರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರು ಸಂಜೆ ಬರ್ತಾರೆ ಅಂತ ಹೇಳ್ತಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಅದೇನೋ ಹೇಳ್ತಿದ್ರಲ್ವಾ, ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಮೋಸ ಮಾಡಲಾಗ್ತಾ ಇದೆ ಅಂತ. ರಾಹುಲ್ ಗಾಂಧಿ ಅವರೇ, ಹೋಗಿ ನಿಮ್ಮ ಅಮ್ಮನನ್ನ ಕೇಳಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಮ್ಮಮ್ಮ ಸೂಪರ್ PM ಸೋನಿಯಾ ಗಾಂಧಿ ಅವರು ಸರ್ಕಾರದ ಭಾಗ ಅಲ್ಲದೇ ಇದ್ರೂ ಕೂಡ, ಸಾಂವಿಧಾನಿಕ ಹುದ್ದೆ ಇಲ್ಲದಿದ್ರೂ ಕೂಡ ಚುನಾವಣಾ ಆಯುಕ್ತರ ನೇಮಕ ಮಾಡಿದ್ರಲ್ವಾ? ಹೇಗೆ? ಮೊದಲು ನಿಮ್ಮ ಮಾತೆಯ ಬಳಿ ಇದನ್ನ ಕೇಳ್ಕೊಂಡು ಬನ್ನಿ. ಬಂದ್ಬಿಟ್ರು ಸುಳ್ಳಿನ ಕತೆ ಕಟ್ಟಿ ಇಡೀ ದೇಶದ ತುಂಬ ಅದನ್ನ ಪೆಡ್ಲಿಂಗ್ ಮಾಡೋದಕ್ಕೆ. ಜೀವಮಾನ ಇಡೀ ಇದೇ ಆಗೋಯ್ತಲ್ವ ನಿಮ್ದು. ಒಂದು ಬಿಟ್ಟಿ ಅಡ್ವೈಸ್ ಮಾಡ್ತೀನಿ, ಕೇಳ್ಕೊಳ್ಳಿ. ನೀವು ಹೇಳೋ ಇಂಥ ಹಸಿ ಹಸಿ ಸುಳ್ಳುಗಳು ಈ ದೇಶದಲ್ಲಿ ವರ್ಕೌಟ್ ಆಗೋದಿಲ್ಲ. ಸೊ ನಿಮಗೆ ಪಾಕಿಸ್ತಾನವೇ ಬೆಸ್ಟ್, ಅಲ್ಲೇ ರಾಜಕೀಯ ಮಾಡಿ. ಇದಕ್ಕಿಂತ ಒಳ್ಳೆ ದಾರಿ ಬೇರೆ ಯಾವುದೂ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.